ನಿಮ್ಗೆಲ್ರಿಗೂ ಇನ್ಫ್ಲೇಷನ್ ಅಂದ್ರೆ ಗೊತ್ತಿದೆ, ಬಟ್ ಸ್ಟ್ಯಾಗ್ಫ್ಲೇಷನ್ ಬಗ್ಗೆ ಗೊತ್ತಿದೆಯಾ? ಇದರಂತ ವರ್ಸ್ಟ್ ಕಂಡೀಷನ್ ಬೇರೆ ಯಾವುದೂ ಇಲ್ಲ. ಇನ್ಫ್ಲೇಷನ್ ಅಂದ್ರೆ ವಸ್ತುಗಳ ಬೆಲೆಯಲ್ಲಿ ಜಾಸ್ತಿ ಆಗೋದನ್ನೇ ಇನ್ಫ್ಲೇಷನ್ ಅಂತ ಕರೀತಾರೆ. ಎಕ್ಸಾಂಪಲ್ಗೆ ಇವತ್ತು ಒಂದು ಮುದ್ದೆ ಹಾಫ್ ರೈಸ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮುಂದಿನ ವರ್ಷ ಇದೇ ಒಂದು ಮುದ್ದೆ ಹಾಫ್ ರೈಸ್ಗೆ 55 ರೂಪಾಯಿ ಏನಾದರೂ ಚಾರ್ಜ್ ಮಾಡಿದ್ರೆ ಇದನ್ನೇ ಇನ್ಫ್ಲೇಷನ್ ಅಂತ ಕರೀತಾರೆ. ಇನ್ನು ಡಿಫ್ಲೇಷನ್ ಅಂದ್ರೆ ವಸ್ತುಗಳ ಬೆಲೆ ಕಡಿಮೆ ಆಗೋದನ್ನ ಡಿಫ್ಲೇಷನ್ ಅಂತ ಕರೀತಾರೆ. ಈಗ ಥರ್ಡ್ ಒನ್ ಬರುತ್ತೆ ನೋಡಿ, ಸ್ಟ್ಯಾಗ್ಫ್ಲೇಷನ್. ಇದರಂತ ಖತರ್ನಾಕ್ ಮತ್ತೊಂದು ಇಲ್ವೇ ಇಲ್ಲ. ಈ ಸ್ಟ್ಯಾಗ್ಫ್ಲೇಷನ್ ಯಾವ ರೀತಿ ಇರುತ್ತಂದ್ರೆ, ಒಂದು ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ, ಎರಡು ಎಕಾನಮಿನಲ್ಲಿ ಗ್ರೋತ್ ಇರಲ್ಲ, ಇದ್ರ ಜೊತೆಗೇನೆ ನಮ್ಮ ಜನಗಳ ಹತ್ರ ಕೆಲಸನೂ ಕೂಡ ಇರಲ್ಲ, ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇರುತ್ತೆ. ಈ ಕಂಡೀಷನ್ನೇ ಸ್ಟ್ಯಾಗ್ಫ್ಲೇಷನ್ ಅಂತ ಕರೀತಾರೆ. ಈ ಟೈಮಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತ ಏನಾದರೂ ರೇಟ್ನ ಜಾಸ್ತಿ ಮಾಡಿದ್ರೆ ಎಕಾನಮಿಕ್ ಗ್ರೋತ್ ಆಗಲ್ಲ. ಯಾಕಂದ್ರೆ ಯಾರು ಸಾಲ ತಗೊಳ್ಳಲ್ಲ, ಸಾಲ ತಗೊಂಡು ಹೊಸ ಬಿಸ್ನೆಸ್ ಆಗಲ್ಲ, ಬಿಸ್ನೆಸ್ ಆಗದೆ ಇರೋದ್ರಿಂದ ಜನಗಳ ಕಡೆ ದುಡ್ಡು ಬರಲ್ಲ, ಇದರಿಂದ ಎಕಾನಮಿ ಮತ್ತೆ ಜಾಸ್ತಿ ಗ್ರೋ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೆಕೆಂಡ್ ಕಂಡೀಷನ್, ಸೆಂಟ್ರಲ್ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಏನಾದರೂ ಮಾಡಿದ್ರೆ ಆಲ್ರೆಡಿ ಎಕಾನಮಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಇನ್ನೂ ಇನ್ಫ್ಲೇಷನ್ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಇನ್ಫ್ಲೇಷನ್ ಮುಂದೆ ಹೋಗಿ ಹೈಪರ್ ಇನ್ಫ್ಲೇಷನ್ ಕೂಡ ಆಗ್ಬಹುದು. ಸೊ ಈ ತರ ಕಂಡೀಷನ್ ಅಲ್ಲಿ ಈವನ್ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಏನು ಮಾಡಕ್ ಆಗದೇ ಇಲ್ಲ. ಅದಕ್ಕೇನೆ ನಾನು ನಿಮಗೆ ಮೊದಲೇ ಹೇಳಿದ್ದು, ಈ ಸ್ಟ್ಯಾಗ್ಫ್ಲೇಷನ್ ಅಷ್ಟು ಡೆಡ್ಲಿಯೆಸ್ಟ್ ಕಂಡೀಷನ್ ಮತ್ತೊಂದು ಇಲ್ಲ ಅಂತ. ಇದ್ರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಏನ್ ಗೊತ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.